ಇವತ್ತು ನನ್ನೊಟ್ಟಿಗೆ ನನ್ನ ಇಬ್ಬರು ಸ್ನೇಹಿತರು ಕೂಡ ಬಂದಿದ್ದಾರೆ. ಅದರಲ್ಲಿ ಯಶ್ ಅವ್ರು ಹೇಳ್ಕೊಂಡೇ ಬಂದರು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಸೊ ಡ್ಯಾನ್ಸ್ ಮಾಡ್ತಾರಂತೆ. ಯೋಗಿ ಅವರು ಅಂದ್ರೆ ನಿಮ್ಮ ಲೂಸ್ ಮಾದವರು ಇತ್ತೀಚಿನ ದಿನಗಳಲ್ಲಿ ಒಂದು ಹೀರೋಯಿನ್ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವರು ಸ್ವಲ್ಪ ಕುಣಿಯೋ ಪರಿಸ್ಥಿತಿ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಅವರು ಒಂದು ಕೆಟ್ಟ ಧ್ವನಿಯಲ್ಲಿ ಹಾಡು ಹೇಳ್ತಾರಂತೆ. ದಯವಿಟ್ಟು ಕೇಳಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಕೇಣಿ ಅವರು ಬಗ್ಗೆ ಈ ವೇದಿಕೆ ಮೇಲೆ ಒಂದೆರಡು ಮಾತಾಡಬೇಕು ಅಂದ್ರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಅವರು ಪರಿಚಯ ಆಗಿದ್ದು. ಬಟ್ ಅವ್ರು ಕಟ್ಟದಂತ ನೈಸ್ ರೋಡಲ್ಲಿ ಸಾವಿರಾರು ಸತಿ ಓಡಾಡಿದೀವಿ ನಾವು. ಟೋಲ್ ಗೇಟಲ್ಲಿ ದುಡ್ಡು ಕೊಟ್ಟಿದ್ದೀವಿ ಸರ್. ನಿನ್ನಡೆ ಬರ ನಾನೇನ್ ಮಾಡಕ್ಕ. ಸೊ ಮತ್ತೆ ನಾವು ನಿಮ್ದು ಸಿನಿಮಾ ಥಿಯೇಟರ್ ದುಡ್ಡು ಕೊಡ್ತೇವೆ. ಸಿನಿಮಾ ಥಿಯೇಟ್ರಲ್ಲಿ ಕೇಣಿ ಅವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಸತಿ ದುಡ್ಡು ಕೊಟ್ಟಿರ್ಬೋದು, ಆದ್ರೆ ನಾವು ಸಾವಿರಾರು ಸತಿ ದುಡ್ಡು ಕಟ್ತಾನೆ ಇದೀವಿ ಆ ರೋಡ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅಟ್ಲೀಸ್ಟ್ ಇವಾಗನ ಇಲ್ಲೆಲ್ಲ ಬಂದಿರುವಂತ ಆರ್ಗನೈಸರ್ಸ್ಗೆ ನೋಡಿದೆ ಮುಂದೆ ಕೇಣಿ ಅವ್ರದ್ದು ಒಳ್ಳೆ ಒಂದು ಬ್ಯಾಡ್ಜ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿದೆ ಅದನ್ನ ಕೊಟ್ಬಿಡಿ ನಮಗೆ, ಅಟ್ಲೀಸ್ಟ್ ಫ್ರೀ ಆಗಿ ಹೋಗ್ತೀವಿ, ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ನಾವು ಅಂತ. ಕೇಣಿ ಅವರು ನಮ್ಕಿನ ಬಹಳ ಹಿರಿಯರು, ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದವರು. ಅವರು ಕೂಡ ಕಷ್ಟಪಟ್ಟೆ ಮೇಲ್ ಬಂದವರು. ಇವತ್ತು ನಿಮ್ಗಳು ಚಪ್ಪಾಳೆ ತಗೊಂಡು ಇಷ್ಟು ಜನದ ಪ್ರೀತಿ ಸಂಪಾದಿಸಿದ್ದಾರೆ ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಹಣದಲ್ಲಿ ಶ್ರೀಮಂತರು ಹೌದು, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸಂಪಾದನೆ ಮಾಡಿರುವಂಥ ಸ್ನೇಹಿತರಲ್ಲಿ ಅವ್ರ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡೆಲ್ಲ ಹಾಕಿದ್ರೆ ಸ್ನೇಹಿತರು ಪಟ್ಟ ಒಂದು ಮಟ್ಟಿಗೆ ಜಾಸ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವು ತುಂಬ ಚಿಕ್ಕವರು, ಮೊನ್ನೆ ವಯಸ್ಸಲ್ಲಾಗಲಿ ಎಲ್ಲ ವಿಚಾರಗಳಲ್ಲಾಗಲಿ ಅವ್ರ ಮನೆಗೆ ಇತ್ತೀಚೆಗೆ ಹೋಗಿದ್ದೆ. ಅದೋ ಕಾರಣಕ್ಕೆ ನಿಜವಾಗ್ಲೂ ಅವ್ರು ಸ್ವಾಗತಿಸಿದಂಥ ಒಂದು ರೀತಿ, ಕೊಟ್ಟಂಥ ಒಂದು ರೆಸ್ಪೆಕ್ಟು ಎಲ್ಲೋ ನಮಗನ್ಸುತ್ತೆ ಎಲ್ಲರೂ ಹಣಕಾಸು ಅಥವಾ ಎಲ್ಲದನ್ನು ನೋಡಿನೇ ಸ್ನೇಹ ಬೆಳೆಸಂಗಾಗಿದ್ದರೆ ನಮ್ಮಂಥವ್ರಿಗಾಗಲಿ ನಿಮ್ಮಂಥವ್ರಿಗಾಗಲಿ ಸ್ನೇಹಿತರು ಸಿಗೋದು ಭಾಳ ಕಷ್ಟ. ಎಲ್ಲರಲ್ಲೂ ಒಂದು ವ್ಯಕ್ತಿತ್ವ ಇರುತ್ತೆ, ಎಲ್ಲರಲ್ಲೂ ಒಂದು ಗುಣ ಇರುತ್ತೆ, ಅದನ್ನು ನೋಡೋ ಕಣ್ಣುಗಳು ಭಾಳ ಕಮ್ಮಿ. ಅಂಥದ್ರಲ್ಲಿ ತುಂಬ ಅದ್ಭುತವಾದಂಥ ಒಂದು ಸನ್ಮಾನ ಕೊಟ್ಟು ಕೂರಿಸಿ ಮಾಡಿಸಿ ಮಾತಾಡಿ ಅವ್ರ ಮನೇಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನ ಹೋದವರಿಗೆಲ್ಲ ತುಂಬ ತಿನ್ನಿಸ್ತಾರೆ ಪ್ರೀತಿಯಿಂದ. ಅದು ಜಾಸ್ತಿ ಆದರೂ ಕೂಡ ತಿನ್ಬೇಕಾಗುವಂಥ ಸಂದರ್ಭಗಳು ಬಂದಿದ್ದಾವೆ ನಮಗೆ. ಬಟ್ ಖುಷಿಯಾಗಿ ತಿಂದಿದ್ದೀವಿ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ ಒಂದು ಕಾರಣ ಏನಂದರೆ ಟೋಲ್ ಗೇಟಲ್ಲಿ ಕಟ್ಟಿರುವಂಥ ದುಡ್ಡನ್ನೆಲ್ಲ ಮರೆತು ಅವ್ರ ಸ್ನೇಹ, ಆ ಒಂದು ಕಾರಣ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದಿದೆ. ಕೇಣಿ ಅವರು ಇನ್ನಷ್ಟು ವರ್ಷ ಚೆನ್ನಾಗಿದ್ದು, ಅವರಲ್ಲಿ ಇನ್ನೊಂದು ಒಳ್ಳೆ ಗುಣ ಏನಂದರೆ ದಾನ ಧರ್ಮ ಜಾಸ್ತಿ. ತುಂಬ ಜನ ಸಂಸ್ಥೆಗಳಿಗೆ ತುಂಬ ಸಂಸ್ಥೆಗಳಿಗೆ ಅನ್ನದಾನ ಮಾಡಿದ್ದಾರೆ, ಎಷ್ಟು ಜನಕ್ಕೆ ವಿದ್ಯೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿದ್ದಂಥ ಎಷ್ಟೋ ಜನ ಪುಟ್ಟ ಕಲಾವಿದರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಕೆಲವರಿಗೆ ಬೆಳೀತಾ ತಂದೆ ತಾಯಿರಲಿಲ್ಲ, ಆದರೆ ಕೆಲಸಗಳು ಇಲ್ಲ, ದುಡ್ಡು ಇಲ್ಲ ಅಂದವರಿಗೆ ತುಂಬ ಆಶ್ರಯ ಕೊಟ್ಟಿದ್ದಾರೆ. ಅವರು ತುಂಬ ಜನಕ್ಕೆ ಬೆಳೆಸಿದ್ದಾರೆ. ಅವರು ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಸರ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಬಿಡುಗಡೆ ಆದಾಗ ಕಲೆಕ್ಷನ್ಸ್ ಅಂತ ಬರೋದ್ರಲ್ಲಿ ಬಹಳ ಒಂದು ದೊಡ್ಡ ಊರಿದು. ಕನ್ನಡ ಚಿತ್ರ ಇವತ್ತು ಉಳಿದಿದೆ ಅಂದರೆ ನಮ್ಮ ಬೆಂಗಳೂರು ಅನ್ನೋ ಒಂದು ಏನು ಕ್ಯಾಪಿಟಲ್ ಊರಿದೆ ನಮ್ಮ ಕರ್ನಾಟಕಕ್ಕೆ ಹೇಳ್ಕೊಳೋದಕ್ಕೆ, ಅಲ್ಲಿಕಿನ ಜಾಸ್ತಿ ಕಲೆಕ್ಷನ್ಸ್ ಬರ್ತಾ ಇರೋಂಥ ಒಂದು ಊರಲ್ಲಿ ದಾವಣಗೆರೆ ಒಂದು ಊರು. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಚಿತ್ರಗಳ ಮೇಲೆ, ಕನ್ನಡ ಚಿತ್ರಗಳ ಮೇಲೆ, ಕನ್ನಡ ಚಿತ್ರಗಳ ಕಲಾವಿದರು ಅಂತ ಹೇಳ್ತಾರಲ್ಲ, ಚಲನಚಿತ್ರದ ಕಲಾವಿದರು ಅಂತ ಹೇಳ್ತಾರಲ್ಲ, ಎಲ್ಲ ಥರ ಕಲಾವಿದರ ಮೇಲೆ ಇದೇ ಥರ ನಿಮ್ಮ ಪ್ರೀತಿ ಇರಲಿ. ಯಾಕಂದ್ರೆ ಆ ಕಲಾವಿದರು ಆ ಕಲೆ ನಂಬ್ಕೊಂಡೇ ಬದುಕ್ತಾ ಇದ್ದಾರೆ, 4 ಹೊತ್ತು ಊಟ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮಲ್ಲಿದೆ, ಸದಾ ಹೀಗೆ ಇರಲಿ, ಎಲ್ಲ ಕಲಾವಿದರ ಮೇಲೆ ಇರಲಿ, ಸದಾ ನಗಾಡ್ಕೊಂಡಿರಲಿ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.